शिशमाये गाहे तव जय गाथा जनगण मंगलदायक जय भारत भाग्य विधाता जय हे जय हे जय हे जय 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 हे। बोलो भारत माता की जय, बोलो भारत माता की जय। बोलो भारत माता की। ಹಾಗೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಬಹಳ ಮುಖ್ಯ. ಎಲ್ಲರೂ ಕೂಡ ಮಕ್ಕಳು ಬೇಗನೆ ಮುದ್ದು ಗಡಿಯಾಗಿ ಅರ್ಥ ಆಯ್ತಲ್ವಾ 75ನೇ ಬರಬೇಕು. ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ಕೊಡ್ತಾ ಈ ಒಂದು 75ನೇ ಗಣರಾಜ್ಯೋತ್ಸವ ದಿನವನ್ನು ಇವತ್ತು ಇಡೀ ಭಾರತ ದೇಶಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಗಣ್ ಸರ್ ಅವರು ಬರಬೇಕಾಗಿತ್ತು. ಅವರ ತುರ್ತು ಕಾರ್ಯನಿಮಿತ್ತ ಅವರು ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಕಟ್ಟಡಕ್ಕೋಸ್ಕರ ನಮಗೆ ಸಹಾಯ ಮಾಡಿದಂಥ ನಮ್ಮ ನಾಗಣ್ಣನವರಿಗೆ ನಮಸ್ಕಾರ ಹೇಳ್ತಾ, ಈ ಶಾಲೆಯನ್ನು ನಾವು 1995ರಿಂದ ಶುರು ಮಾಡಿದ್ದು, 96ಕ್ಕೆ ಮುಗಿಯಿತು. ಆವತ್ತಿನಿಂದ ಈ ಶಾಲೆಯಲ್ಲಿ ಶಿಕ್ಷಣ ವರ್ಗದವರು ಮತ್ತು ನಮ್ಮ ಉಪಾಧ್ಯಾಯರು ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡು ನಮ್ಮ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೆ ಒಂದು 30 ವರ್ಷ ಆದ್ರೂ ಶಾಲೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗ ಇರ್ತೇವೆ. ನಾನು ಮಕ್ಕಳಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಸ್ವಲ್ಪ ಅಡಚಣೆಗಳಿರ್ಬೋದು, ಆದ್ರೂ ಶಿಕ್ಷಕರಿಂದ ಬರುವಂಥ ಉಪನ್ಯಾಸಗಳನ್ನು ಮತ್ತು ಪಾಠಗಳನ್ನು ಸರಿಯಾಗಿ ಕೇಳಿಕೊಂಡು ಶ್ರದ್ಧೆಯಿಂದ ಮುಂದುವರಿಸಬೇಕಾಗಿ ನನ್ನ ಕಳಕಳಿಯಿಂದ ರಿಕ್ವೆಸ್ಟ್ ಕೊಡ್ತೀನಿ. ಎಲ್ಲ ಮಕ್ಕಳಿಗೂ ಉಪಹಾರ ಬರುತ್ತೆ ಅಂತ ಗೊತ್ತಿತ್ತು. ಮತ್ತು ಇಲ್ಲಿ ಪ್ರೇಯರ್ ಹಾಲ್ಗೆ ಮತ್ತು ಇದು ಊಟಕ್ಕೆ ಮಾಡೋಕ್ಕೆ ನಮಗೆ ಸಹಾಯ ಮಾಡಿದಂಥ ನಮ್ಮ ನಾಗಣ್ಣನವರಿಗೆ ನಮಸ್ಕಾರ ಹೇಳ್ತಾ, ಈ ಶಾಲೆಯನ್ನು ನಾವು 1995ರಿಂದ ಶುರು ಮಾಡಿದ್ದು, 96ಕ್ಕೆ ಮುಗಿಯಿತು. ಆವತ್ತಿನಿಂದ ಈ ಶಾಲೆಯಲ್ಲಿ ಶಿಕ್ಷಣ ವರ್ಗದವರು ಮತ್ತು ನಮ್ಮ ಉಪಾಧ್ಯಾಯರು ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡು ನಮ್ಮ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೆ ಒಂದು 30 ವರ್ಷ ಆದ್ರೂ ಶಾಲೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗ ಇರ್ತೇವೆ. ನಾನು ಮಕ್ಕಳಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಸ್ವಲ್ಪ ಅಡಚಣೆಗಳಿರ್ಬೋದು, ಆದ್ರೂ ಶಿಕ್ಷಕರಿಂದ ಬರುವಂಥ ಉಪನ್ಯಾಸಗಳನ್ನು ಮತ್ತು ಪಾಠಗಳನ್ನು ಸರಿಯಾಗಿ ಕೇಳಿಕೊಂಡು ಶ್ರದ್ಧೆಯಿಂದ ಮುಂದುವರಿಸಬೇಕಾಗಿ ನನ್ನ ಕಳಕಳಿಯಿಂದ ರಿಕ್ವೆಸ್ಟ್ ಕೊಡ್ತೀನಿ. ಎಲ್ಲ ಮಕ್ಕಳಿಗೂ ಉಪಹಾರ ಬರುತ್ತೆ ಅಂತ ಗೊತ್ತಿತ್ತು. ಮತ್ತು ಇಲ್ಲಿ ಪ್ರೇಯರ್ ಹಾಲ್ಗೆ ಮತ್ತು ಇದು ಊಟಕ್ಕೆ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಮತ್ತು ಒಂದು ಶೆಡ್ ಮಾಡಿಕೊಡೋದು ಅಂತ ಕೇಳಿದ್ದಕ್ಕೆ ಅದನ್ನು ಏನೋ ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ.